ಫ್ರೆಂಡ್ಸ್, ಒಂದು ದೊಡ್ಡ ನದಿಯನ್ನ ಊಹಿಸಿಕೊಳ್ಳಿ. ಅದು ಒಂದು ಪೂರ್ತಿ ರಾಜ್ಯವನ್ನ ಎರಡು ಭಾಗಗಳಾಗಿ ವಿಭಜಿಸ್ತಾ ಇದೆ. ಒಂದು ಕಡೆ ಬಿಹಾರದ ರಾಜಧಾನಿ ಪಾಟ್ನಾ ಮತ್ತು ಮತ್ತೊಂದು ಕಡೆ ಉತ್ತರ ಭಾರತದ ಪ್ರವೇಶ ದ್ವಾರ ಹಾಜಿಪುರ್. ಆದ್ರೆ ಈ ಎರಡೂ ನಗರಗಳ ಮಧ್ಯೆ ನಿಂತಿರುವ ಒಂದೇ ಒಂದು ಮುಖ್ಯವಾದ ನಿರ್ಮಾಣ ದಶಕಗಳ ಕಾಲ ಬಿಹಾರಕ್ಕೆ ಜೀವನಾಡಿಯಾಗಿ ಕೆಲಸ ಮಾಡಿದೆ. ಸುಮಾರು 40 ವರ್ಷಗಳ ಕಾಲ ಅದು ಜನರ ಪ್ರಾಣಕ್ಕೆ, ವಾಣಿಜ್ಯಕ್ಕೆ ಮತ್ತು ದಿನನಿತ್ಯದ ಜೀವನಕ್ಕೆ ಆಧಾರವಾಗಿ ನಿಂತಿತ್ತು. ಆದ್ರೆ ಕಾಲಕ್ರಮೇಣ ಅದೇ ಜೀವನಾಡಿ ಒಂದು ಸಮಸ್ಯೆಯಾಗಿ ಬದಲಾಯಿತು. ಟ್ರಾಫಿಕ್ ಅನ್ನೋದು ವಿಪರೀತವಾಗಿ ಹೆಚ್ಚಾಯಿತು. ಆಂಬುಲೆನ್ಸ್ಗಳು ಗಂಟೆಗಳ ಕಾಲ ಅಲ್ಲೇ ಸಿಲುಕಿಕೊಳ್ಳುವ ಪರಿಸ್ಥಿತಿ ಬಂತು. ಟ್ರಕ್ ಡ್ರೈವರ್ಗಳಿಗೆ ಪ್ರಯಾಣ ಒಂದು ಭಯಾನಕ ಅನುಭವವಾಗಿ ಬದಲಾಯಿತು. ಜನರಿಗಾಗಿ ನಿರ್ಮಿಸಲಾದ ಈ ಮಾರ್ಗವು ಕ್ರಮೇಣ ಒಂದು ಮೃತ್ಯು ದಾರಿಯಾಗಿ ಬದಲಾದ್ರೆ ಏನಾಗುತ್ತೆ? ಆದ್ರೆ ಈಗ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಯಾಕಂದ್ರೆ ಇಂದು ಅದೇ ಗಂಗಾ ನದಿಯ ಮೇಲೆ ಒಂದು ಹೊಸ ಕತೆ ಬರೆಯಲಾಗ್ತಿದೆ. ಇದು ಕೇವಲ ಕಾಂಕ್ರೀಟ್ ಮತ್ತು ಉಕ್ಕಿನ ಮಿಶ್ರಣ ಮಾತ್ರವಲ್ಲ, ಬಿಹಾರದ ಭವಿಷ್ಯಕ್ಕೆ ಸಂಬಂಧಿಸಿದ ಒಂದು ಬೆನ್ನೆಲುಬಿನಂತೆ ಕೆಲಸ ಮಾಡುತ್ತೆ. ಸೊ ಫ್ರೆಂಡ್ಸ್, ಅಸಲಿಗೆ 2026ರ ಬಿಹಾರಕ್ಕೆ ಯಾಕೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಲಿದೆ? ಇದರ ಹಿಂದೆ ಇರುವ ಅಸಲಿ ನಿಜವನ್ನ ಇಂದು ವಿವರವಾಗಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಇಂದು ನಾವು ನೋಡಲಿರುವುದು ಒಂದು ಸಾಧಾರಣ ಸೇತುವೆಯ ಕಥೆಯಲ್ಲ. ಇದು ಬಿಹಾರದ ಭವಿಷ್ಯವನ್ನ ಬದಲಾಯಿಸುವ ಒಂದು ಭಾರಿ ಬದಲಾವಣೆಯ ಕತೆ. ಸೊ ಈ ವಿಡಿಯೋದಲ್ಲಿ ನಾವು ನ್ಯೂ ಮಹಾತ್ಮ ಗಾಂಧಿ ಸೇತುವಿನ ನಿರ್ಮಾಣದ ಬಗ್ಗೆ ತಿಳಿದುಕೊಳ್ಳೋಣ. ಯಾಕಂದ್ರೆ ಈ ಬ್ರಿಡ್ಜ್ ಕೇವಲ ಕಾಂಕ್ರೀಟ್ ಮತ್ತು ಉಕ್ಕಿನಿಂದ ಮಾಡಿದ ನಿರ್ಮಾಣವಲ್ಲ, ಇದು ಬಿಹಾರದ ಕನೆಕ್ಟಿವಿಟಿ ಮ್ಯಾಪ್ ಅನ್ನ ಹೊಸದಾಗಿ ಬರೆಯಲಿರುವ ಗೇಮ್ ಚೇಂಜರ್ ಪ್ರಾಜೆಕ್ಟ್. ಆದ್ರೆ ಈ ಹೊಸ ಸೇತುವೆ ನಿಜವಾಗಿಯೂ ಬಿಹಾರದ ಅದೃಷ್ಟವನ್ನ ಬದಲಿಸಬಲ್ಲದೆ, ಅಥವಾ ಇದು ಕೂಡ ಹಳೆಯ ಸೇತುವೆ ಹಾಗೆ ಭ್ರಷ್ಟಾಚಾರ ಮತ್ತು ಕೆಟ್ಟ ನಿರ್ವಹಣೆಗೆ ಬಲಿಯಾಗುತ್ತದೆಯೇ? ಈ ವಿಷಯದ ಬಗ್ಗೆಯೂ ಈಗ ತಿಳಿದುಕೊಳ್ಳೋಣ. ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಇತಿಹಾಸದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಅದು 1982ನೇ ವರ್ಷ. ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಮಹಾತ್ಮ ಗಾಂಧಿ ಸೇತುವೆಯನ್ನು ಪ್ರಾರಂಭಿಸಿದಾಗ ಅದು ಕೇವಲ ಒಂದು ಸೇತುವೆ ಮಾತ್ರವಾಗಿರಲಿಲ್ಲ, ಅದೊಂದು ದಾಖಲೆಯಾಗಿತ್ತು. 5.75 ಕಿಲೋಮೀಟರ್ ಉದ್ದದ ಈ ಸೇತುವೆ ಆ ಸಮಯದಲ್ಲಿ ಭಾರತದಲ್ಲೇ ಅತ್ಯಂತ ಉದ್ದದ ನದಿ ಸೇತುವೆಯಾಗಿತ್ತು. ಇದು ಉತ್ತರ ಮತ್ತು ದಕ್ಷಿಣ ಬಿಹಾರದ ನಡುವೆ ಇದ್ದ ದೂರಗಳನ್ನ ಗಂಟೆಗಳಿಂದ ನಿಮಿಷಗಳಿಗೆ ಇಳಿಸ್ತು. ರೈತರಿಗಾಗಿ ಮಾರುಕಟ್ಟೆಗಳು ತೆರೆದುಕೊಂಡವು ಮತ್ತು ರೋಗಿಗಳಿಗೆ ಆಸ್ಪತ್ರೆಗಳು ಲಭ್ಯವಾದವು. ಆದ್ರೆ ಕಾಲ ಯಾರನ್ನು ಬಿಡೋದಿಲ್ಲ. ಬಿಹಾರದ ಆರ್ಥಿಕ ವ್ಯವಸ್ಥೆ ಬೆಳೆಯುತ್ತಿದ್ದಂತೆಲ್ಲ ಸೇತುವೆಯ ಮೇಲೆ ಟ್ರಾಫಿಕ್ ಅನ್ನೋದು ಪ್ರವಾಹದಂತೆ ಹೆಚ್ಚಾಯಿತು. ಇದರ ಅಂದಾಜು ಬಹುಶಃ ಅದರ ವಿನ್ಯಾಸಕಾರರಿಗೂ ಅಂದಾಜಿಲ್ಲದಷ್ಟು ಹೆಚ್ಚಾಯಿತು. ಯಾಕಂದ್ರೆ 1980ರ ದಶಕದಲ್ಲಿ ವಿನ್ಯಾಸಗೊಳಿಸಿದ ಈ ಸೇತುವೆಯ ಡಿಸೈನ್ 21ನೇ ಶತಮಾನದಲ್ಲಿ ಹೆಚ್ಚಾದ ಭಾರಿ ವಾಹನಗಳ ಓಡಾಟವನ್ನ ತಡೆದುಕೊಳ್ಳಲು ಸಾಧ್ಯವಾಗಿಲ್ಲ. ಕಾಲಕ್ರಮೇಣ ವಾಹನಗಳ ಸಂಖ್ಯೆ ಮತ್ತು ಅವುಗಳ ತೂಕ ಎರಡೂ ಹೆಚ್ಚಾದ್ರಿಂದ ಸೇತುವೆಯ ಮೇಲೆ ಒತ್ತಡ ಹೆಚ್ಚಾಯಿತು. ಇದರ ಫಲವಾಗಿ ಎಕ್ಸ್ಪಾನ್ಷನ್ ಜಾಯಿಂಟ್ಗಳು ಹಾನಿಯಾಗಲು ಪ್ರಾರಂಭವಾಯಿತು. ಕಾಂಕ್ರೀಟ್ ನಲ್ಲಿ ಬಿರುಕುಗಳು ಉಂಟಾದವು. ನಿರ್ಮಾಣ ದುರ್ಬಲಗೊಳ್ಳುತ್ತಾ ಬಂತು. ಒಂದು ಕಾಲದಲ್ಲಿ ಬಿಹಾರಕ್ಕೆ ಜೀವನಾಡಿಯಾಗಿದ್ದ ಈ ಗಾಂಧಿ ಸೇತು ಕ್ರಮೇಣ ಜನರಿಗೆ ತೊಂದರೆ ನೀಡುವ ಪ್ರಧಾನ ಅಡೆತಡೆಯಾಗಿ ಬದಲಾಯಿತು. ಜನರಿಗೆ ಗಾಂಧಿ ಸೇತು ದಾಟುವುದು ಪ್ರತಿದಿನ ಒಂದು ಅನಿಶ್ಚಿತೆಯಾಗಿತ್ತು. ಯಾಕಂದ್ರೆ ಅದೃಷ್ಟ ಚೆನ್ನಾಗಿದ್ರೆ ನೀವು ಈ ಬ್ರಿಡ್ಜ್ ಅನ್ನ ಕೆಲವು ನಿಮಿಷಗಳಲ್ಲಿ ದಾಟಬಹುದು, ಇಲ್ಲದೆ ಇದ್ರೆ ಗಂಟೆಗಳ ಕಾಲ ಟ್ರಾಫಿಕ್ ನಲ್ಲಿ ಸಿಲುಕಿಕೊಳ್ಳಬೇಕಾಗುತ್ತೆ. 5 ನಿಮಿಷದ ಪ್ರಯಾಣ ಕೆಲವು ಸಂದರ್ಭಗಳಲ್ಲಿ 3 ಗಂಟೆಗಳ ಕಷ್ಟವಾದ ಪ್ರಯಾಣವಾಗಿ ಬದಲಾಗ್ತಾ ಇತ್ತು. ಸೊ ಇಲ್ಲಿಂದಲೇ ಒಂದು ಒಳ್ಳೆಯ ಆಲೋಚನೆ ಶುರುವಾಯಿತು. ಈಗ ಸರ್ಕಾರಕ್ಕೆ 2 ಮಾರ್ಗಗಳಿದ್ವು. ಒಂದು ಹಳೆಯ ಸೇತುವೆಯನ್ನ ಪೂರ್ತಿಯಾಗಿ ನೆಲಸಮ ಮಾಡುವುದು ಅಥವಾ ಅದನ್ನ ಬಲವಾಗಿ ಬದಲಾಯಿಸುವುದು. ಸೊ ಅವರು 2ನೇ ಮಾರ್ಗವನ್ನು ಆಯ್ದುಕೊಂಡು ಸೂಪರ್ ಸ್ಟ್ರಕ್ಚರ್ ರೀಪ್ಲೇಸ್ಮೆಂಟ್ ಎಂಬ ಪದ್ಧತಿಯನ್ನ ಅನುಸರಿಸಿದ್ರು. ಈ ಪದ್ಧತಿಯ ಅರ್ಥವೇನೆಂದ್ರೆ, ಒಬ್ಬ ಡಾಕ್ಟರ್ ಮನುಷ್ಯನಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಿದಾಗೆ, ಅಂದರೆ ರೋಗಿ ಬದುಕೇ ಇರ್ತಾನೆ, ಆದ್ರೆ ಅವನ ಹೃದಯವನ್ನ ಬದಲಾಯಿಸಿ ಮತ್ತಷ್ಟು ಬಲಪಡಿಸಲಾಗುತ್ತೆ. ಸೊ ಅದೇ ರೀತಿಯಲ್ಲಿ ಈ ಸೇತುವೆಯ ಮೇಲೆ ಟ್ರಾಫಿಕ್ ಅನ್ನ ನಿಲ್ಲಿಸದೆ ಅದರ ಒಳಗಿನ ಭಾಗವನ್ನ ಹೊಸದಾಗಿ ಬದಲಾಯಿಸಿದ್ರು. 2017ರಿಂದ 2022ರವರೆಗೆ ಸುಮಾರು 1742 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಕೆಲಸ ಪೂರ್ಣಗೊಳಿಸಲಾಯಿತು. ಹಳೆಯ ಕಾಂಕ್ರೀಟ್ ಭಾಗಗಳನ್ನು ತೆಗೆದು ಅವುಗಳ ಜಾಗದಲ್ಲಿ ಬಲವಾದ ಉಕ್ಕಿನ ಕಟ್ಟಡಗಳ ರಚನೆಯನ್ನ ಹಾಕಿದ್ರು. ಆದ್ರೆ ಈ ಕೆಲಸವನ್ನ ಆಫ್ಘಾನ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸಿಪ್ಮೋಸ್ಟ್ ಸೇರಿ ಮಾಡಿದ್ವು. ಅವುಗಳ ಸಹಾಯದಿಂದ ಈ ಸೇತುವೆ ಈಗ ಭಾರತದ ಅತ್ಯಂತ ಉದ್ದದ ಬಲವಾದ ಉಕ್ಕಿನ ಸೇತುವೆಗಳಲ್ಲಿ ಒಂದಾಗಿ ಬದಲಾಯಿತು. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಇಲ್ಲಿಂದಲೇ ಅಸಲಿ ಟ್ವಿಸ್ಟ್ ಅನ್ನೋದು ಶುರುವಾಗುತ್ತೆ. ಸೂಪರ್ ಸ್ಟ್ರಕ್ಚರ್ ರೀಪ್ಲೇಸ್ಮೆಂಟ್ ಪದ್ಧತಿಯ ಮೂಲಕ ಸೇತುವೆಯನ್ನ ಹೊಸದಾಗಿ ಬಲಪಡಿಸಿದ್ರು. ಇದು ನಿಜಕ್ಕೂ ದೊಡ್ಡ ಬದಲಾವಣೆ. ಆದ್ರೆ ಅದೇ ಸಮಯದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಉಳಿದುಕೊಂಡಿತು. ವಾಹನಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದ್ರೆ ಈ ಒಂದೇ ಒಂದು ಸೇತುವೆ ಎಲ್ಲವನ್ನು ಸುಲಭವಾಗಿ ಹೋರಬಲ್ಲದೆ? ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸುಲಭವಾದ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಫ್ರೆಂಡ್ಸ್, ಒಂದು ರಸ್ತೆ ಎಷ್ಟೇ ಬಲವಾಗಿದ್ರೂ ಅದರ ಮೇಲೆ ಅತಿ ಹೆಚ್ಚು ವಾಹನಗಳು ಒಂದೇ ಬಾರಿ ಬಂದರೆ
ಅಲ್ಲಿ ಟ್ರಾಫಿಕ್ ತಪ್ಪಿದ್ದಲ್ಲ, ಯಾಕಂದ್ರೆ ಅಲ್ಲಿನ ಸಮಸ್ಯೆ ಬಲದ ಬಗ್ಗೆ ಅಲ್ಲ, ಸ್ಥಳದ ಬಗ್ಗೆ. ಸೊ ಇದೇ ಪರಿಸ್ಥಿತಿಯು ಇಲ್ಲಿ ಕೂಡ ಕಂಡು ಬಂತು. ಸೇತುವೆ ಬಲವಾಯ್ತು, ಆದ್ರೆ ಅದರ ಮೇಲೆ ಹೋಗುವ ವಾಹನಗಳ ಸಂಖ್ಯೆ ಮಾತ್ರ ಕಡಿಮೆ ಆಗ್ಲಿಲ್ಲ, ಇನ್ನೂ ಹೆಚ್ಚಾಯ್ತು. ಇಲ್ಲಿಂದಲೇ ನ್ಯೂ ಮಹಾತ್ಮ ಗಾಂಧಿ ಸೇತುವೆ ಎಂಬ ಆಲೋಚನೆ ಹುಟ್ಟಿತು. ಇದ್ರ ಬಗ್ಗೆ ಮತ್ತೊಂದು ಮುಖ್ಯವಾದ ವಿಷಯವೇನೆಂದ್ರೆ, ಇದು ಕೇವಲ ಪಾಟ್ನಾ ಮತ್ತು ಹಾಜಿಪುರ್ ನಡುವಿನ ಲೋಕಲ್ ಸೇತುವೆ ಮಾತ್ರ ಎಂದು ಎಲ್ಲರೂ ಅಂದುಕೊಳ್ತಾರೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಇದು ನ್ಯಾಷನಲ್ ಹೈವೇ 19 ರ ಒಂದು ಭಾಗ. ಅಂದರೆ ಇದು ಕೇವಲ 2 ನಗರಗಳನ್ನ ಸೇರಿಸುವುದು ಮಾತ್ರವಲ್ಲ, ಬಿಹಾರವನ್ನ ಇತರೆ ರಾಜ್ಯಗಳೊಂದಿಗೆ ಮತ್ತು ನೇಪಾಳ ಹಾಗೂ ಭೂತಾನ್ ನಂತಹ ನೆರೆಯ ದೇಶಗಳ ವ್ಯಾಪಾರ ಮಾರ್ಗಗಳೊಂದಿಗೆ ಕೂಡ ಇದು ಸಂಪರ್ಕಿಸುತ್ತೆ. ಒಂದು ಬಾರಿ ಗಂಗಾ ನದಿಯ ಬಳಿ ಟ್ರಾಫಿಕ್ ನಿಂತು ಹೋದ್ರೆ ಅದು ಕೇವಲ ಸ್ಥಳೀಯ ಸಮಸ್ಯೆಯಲ್ಲ, ಸರಕುಗಳ ಸಾಗಾಣಿಕೆ ನಿಂತು ಹೋಗುತ್ತೆ, ವ್ಯಾಪಾರ ನಿಧಾನವಾಗುತ್ತೆ, ಅಂತಾರಾಷ್ಟ್ರೀಯ ಸರಬರಾಜು ವ್ಯವಸ್ಥೆಯ ಮೇಲೆ ಕೂಡ ಪ್ರಭಾವ ಅನ್ನೋದು ಬೀರುತ್ತೆ. ಸೊ ಈ ಅಗತ್ಯವನ್ನ ಗುರುತಿಸಿದ ಸರ್ಕಾರ 2020ರಲ್ಲಿ ನರೇಂದ್ರ ಮೋದಿ ಅವರ ಹಸ್ತದಿಂದ ಹೊಸ ಸೇತುವೆಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿತು. ಆದ್ರೆ ಈ ಸೇತುವೆಯನ್ನ ನಿರ್ಮಿಸುವುದು ನಾವು ಅಂದುಕೊಂಡಷ್ಟು ಸುಲಭವಲ್ಲ, ಯಾಕಂದ್ರೆ ಇದೊಂದು ಎಕ್ಸ್ಟ್ರಾ ಡೋಸ್ಡ್ ಕೇಬಲ್ ಸ್ಟೇಟ್ ಸೇತುವೆ. ಈ ತಂತ್ರಜ್ಞಾನ ತುಂಬಾನೇ ವಿಶೇಷವಾದದ್ದು. ಸಾಮಾನ್ಯ ಸೇತುವೆಗಳಿಗೆ ಬೇರೆ ರೀತಿಯ ನಿರ್ಮಾಣಗಳಿದ್ರೆ, ಈ ಸೇತುವೆ ಒಂದು ಹೈಬ್ರಿಡ್ ತಾಂತ್ರಿಕತೆಯನ್ನು ಉಪಯೋಗಿಸುತ್ತೆ. ಇಲ್ಲಿ ಸೇತುವೆಗೆ ಆಧಾರ ನೀಡಲು ಟವರ್ಗಳ ಎತ್ತರ ತುಂಬಾ ಹೆಚ್ಚಾಗುವುದಿಲ್ಲ, ಆದ್ರೆ ಕೇಬಲ್ಗಳ ಮೂಲಕ ಸೇತುವೆಗೆ ಹೆಚ್ಚುವರಿ ಬಲವನ್ನ ನೀಡಲಾಗುತ್ತೆ. ಇದರಿಂದ ಸೇತುವೆಯ ಕಂಬಗಳ ನಡುವಿನ ದೂರವನ್ನ ಹೆಚ್ಚಿಸಬಹುದು. ಅದೇ ಸಮಯದಲ್ಲಿ ನದಿಯ ಮಧ್ಯದಲ್ಲಿ ಕಂಬಗಳ ಸಂಖ್ಯೆ ಕೂಡ ಕಡಿಮೆಯಾಗುತ್ತೆ. ಇದು ಗಂಗಾ ನದಿಯಲ್ಲಿ ಕಂಡುಬರುವ ತಿರುವುಗಳನ್ನ ಮತ್ತು ಪರಿಸರ ಪರಿಸ್ಥಿತಿಗಳನ್ನ ಗಣನೆಗೆ ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಪ್ರಾಜೆಕ್ಟ್ ಅನ್ನ EPC ಮಾಡೆಲ್ ಪ್ರಕಾರ ರೂಪಿಸಲಾಗುತ್ತೆ. ಇದರ ಅರ್ಥ ಸರ್ಕಾರ ಈ ಪ್ರಾಜೆಕ್ಟ್ ನ ಎಲ್ಲಾ ಜವಾಬ್ದಾರಿಗಳನ್ನ ಒಂದೇ ಸಂಸ್ಥೆಗೆ SP ಸಿಂಗ್ಲಾ ಕನ್ಸ್ಟ್ರಕ್ಷನ್ಗೆ ವಹಿಸಿದೆ. ಅಂದ್ರೆ ಈ ಸಂಸ್ಥೆಯೇ ವಿನ್ಯಾಸ, ಸಾಮಗ್ರಿ, ನಿರ್ಮಾಣ ಈ ಎಲ್ಲಾ ಅಂಗಗಳಿಗಾಗಿ ಒಂದೇ ಕಂಪನಿ ಜವಾಬ್ದಾರಿಯಾಗಿ ಕೆಲಸ ಮಾಡುತ್ತೆ. ಸೊ ಈ ರೀತಿಯಲ್ಲಿ ಪ್ರಾಜೆಕ್ಟ್ನ ಒಟ್ಟು ಜವಾಬ್ದಾರಿ ಒಬ್ಬರದೇ ಆಗಿದ್ರೆ ಯಾರು ಒಬ್ಬರ ಮೇಲೆ ಒಬ್ಬರು ತಪ್ಪುಗಳನ್ನು ಹಾಕಿ ತಪ್ಪಿಸಿಕೊಳ್ಳಲು ಆಗೋದಿಲ್ಲ. ಪ್ರತಿ ಹಂತದಲ್ಲೂ ಸಮರ್ಥನೆ, ಸಮಯಕ್ಕೆ ಪೂರ್ಣಗೊಳಿಸುವುದು ಮತ್ತು ವೆಚ್ಚದ ನಿರ್ವಹಣೆ ಇವು ನೇರವಾಗಿ ಈ ಸಂಸ್ಥೆಯ ಮೇಲೆ ಆಧಾರ ಪಟ್ಟಿರುತ್ತೆ. ಸೊ ಈಗ ಅಸಲಿ ಪ್ರಶ್ನೆ ಏನಂದ್ರೆ, ಇಷ್ಟು ದೊಡ್ಡ ಪ್ರಾಜೆಕ್ಟ್ ಹೇಗೆ ನಡೆಯುತ್ತಿದೆ? ಇದರ ಹಿಂದೆ ಕೋಆಪರೇಟಿವ್ ಫೆಡರಲಿಸಂಗೆ ಒಂದು ಅದ್ಭುತವಾದ ಉದಾಹರಣೆ ಇದೆ. ಒಂದು ಕಡೆ ಕೇಂದ್ರ ಸರ್ಕಾರ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವಿದೆ. ಇದು ದೆಹಲಿಯಿಂದ ಮಾರ್ಗದರ್ಶನ ಮತ್ತು ನಿಧಿಯನ್ನ ನೀಡುತ್ತೆ. ಮತ್ತೊಂದು ಕಡೆ NHAI ಇದೆ. ಇದು ಕೆಲಸ ಮಾಡುವ ಹಸ್ತ. ಆದ್ರೆ ಕ್ಷೇತ್ರ ಮಟ್ಟದ ಅಸಲಿ ಸವಾಲುಗಳಾದ ಭೂಸ್ವಾಧೀನ, ಅಪ್ರೋಚ್ ರಸ್ತೆಗಳು ಮತ್ತು ಟ್ರಾಫಿಕ್ ಬದಲಾವಣೆಯಂತಹ ಕೆಲಸಗಳನ್ನ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ರಾಜ್ಯ ರಸ್ತೆ ನಿರ್ಮಾಣ ಇಲಾಖೆ RCD ಹ್ಯಾಂಡಲ್ ಮಾಡುತ್ತೆ. ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ, ಯಾವಾಗ ದೆಹಲಿಯ ಯೋಜನೆ ಮತ್ತು ಪಾಟ್ನಾದ ಕಾರ್ಯಾಚರಣೆ ಒಂದಾಗುತ್ತದೋ ಅಂದೇ ಇಂತಹ ಮೆಗಾ ಪ್ರಾಜೆಕ್ಟ್ಗಳು ಸಮಯಕ್ಕೆ ಪೂರ್ಣಗೊಳ್ಳುತ್ತೆ. ಫ್ರೆಂಡ್ಸ್, ಇಂದು ನಾವು ಏಪ್ರಿಲ್ 2026ರಲ್ಲಿ ನಿಂತು ಕ್ಷೇತ್ರ ಮಟ್ಟದ ಪರಿಸ್ಥಿತಿಯನ್ನ ನೋಡಿದ್ರೆ ಸುಮಾರು 5.6 ಕಿಲೋಮೀಟರ್ ಉದ್ದದ ಪ್ರಧಾನ ಸೇತುವೆಯ 60% ಕೆಲಸಗಳು ಈಗಾಗಲೇ ಪೂರ್ಣಗೊಂಡಿವೆ. ಇನ್ನು ಪೂರ್ಣ ರಸ್ತೆ ಮಾರ್ಗದ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ ಯಾರ್ಮ್ಗಳು ಮತ್ತು ಅಪ್ರೋಚ್ ರಸ್ತೆಗಳು ಕೂಡ ಸೇರಿವೆ. ಇದು ಸುಮಾರು 14.5 ಕಿಲೋಮೀಟರ್ ಉದ್ದವಿರುತ್ತೆ. ಸೊ ಡಿಸೆಂಬರ್ 2026ರ ವೇಳೆಗೆ ಸಿವಿಲ್ ನಿರ್ಮಾಣ ಕೆಲಸಗಳನ್ನ ಮುಗಿಸಿ 2027ರ ಆರಂಭದಲ್ಲಿ ಇದನ್ನ ಜನರಿಗಾಗಿ ಪ್ರಾರಂಭಿಸಬೇಕೆಂದು ಸರ್ಕಾರ ಗುರಿ ಇಟ್ಕೊಂಡಿದೆ. ಈ 2 ಸೇತುವೆಗಳು ಸೇರಿ ಕೆಲಸ ಮಾಡಿದಾಗ ಈ ಪ್ರದೇಶವು 8 ಪಥಕಗಳ ರಸ್ತೆ ವ್ಯವಸ್ಥೆಗೆ ಸಮಾನವಾಗಿ ಬದಲಾಗುತ್ತೆ. ನಿಮ್ಗೆ ತಿಳಿದ್ರೆ ಆಶ್ಚರ್ಯವಾಗುತ್ತೆ. ಆದ್ರೆ ಈ ಪ್ರಾಜೆಕ್ಟ್ ನಲ್ಲಿ ಇಂಜಿನಿಯರ್ಗಳಿಗೆ ಅತಿ ದೊಡ್ಡ ಸವಾಲು ಗಂಗಾ ನದಿಯ ಸ್ವಭಾವ ಎಂದು ಹೇಳಬಹುದು. ಯಾಕಂದ್ರೆ ಮಳೆಗಾಲದಲ್ಲಿ ನೀರಿನ ಮಟ್ಟ ಬದಲಾಗುವುದು ಮತ್ತು ಮಣ್ಣಿನ ಸವೆತದ ಪ್ರಭಾವ ಕಂಬಗಳಿಗೆ ಹಾನಿ ಉಂಟು ಮಾಡುವುದು. ಅದಕ್ಕಾಗಿಯೇ ಇಲ್ಲಿ ಸರ್ಕ್ಯುಲರ್ ಇಂಜಿನಿಯರಿಂಗ್ ಅನ್ನ ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿ ಹಳೆಯ ಕಂಬಗಳನ್ನ ತಪಾಸಣೆ ಮಾಡಿ ಅವುಗಳನ್ನು ಮತ್ತೆ ಉಪಯೋಗಿಸಿದ್ರು. ಇದರಿಂದ ಪರಿಸರಕ್ಕೆ ಕಡಿಮೆ ಹಾನಿಯಾಗುತ್ತೆ. ಫ್ರೆಂಡ್ಸ್, ಈ ಬ್ರಿಡ್ಜ್ ಅನ್ನೋದು ಕೇವಲ ಮೂಲಭೂತ ಸೌಕರ್ಯಕ್ಕಾಗಿ ಮಾತ್ರ ಎಂದು ಬಹಳಷ್ಟು ಜನ ಅಂದುಕೊಳ್ತಾರೆ. ಆದ್ರೆ ನಿಜಕ್ಕೂ ಇದು ಸಾಮಾಜಿಕ ಜೀವನಕ್ಕೆ ಒಂದು ಬೆನ್ನೆಲುಬು. ಯಾಕಂದ್ರೆ ಪಾಟ್ನಾದಲ್ಲಿ ಕೋಚಿಂಗ್ ತೆಗೆದುಕೊಳ್ಳಬೇಕೆನ್ನುವ ಉತ್ತರ ಬಿಹಾರದ ವಿದ್ಯಾರ್ಥಿ ತನ್ನ ವಸ್ತುಗಳನ್ನ ಮಾರುಕಟ್ಟೆಗೆ ತಲುಪಿಸಬೇಕೆನ್ನುವ ಒಬ್ಬ ಮಹಿಳಾ ಉದ್ಯಮಿ ಅಥವಾ ತುರ್ತು ಚಿಕಿತ್ಸೆಗಾಗಿ ಏಮ್ಸ್ ಪಾಟ್ನಾ ತಲುಪಬೇಕಾಗಿರುವ ರೋಗಿ, ಇವರೆಲ್ಲರಿಗಾಗಿ ಈ ಸೇತುವೆ ಜೀವನ ಮತ್ತು ಮರಣದ ನಡುವಿನ ದೂರವನ್ನ ಕಡಿಮೆ ಮಾಡುತ್ತೆ. ಏಷ್ಯಾದಲ್ಲಿ ಅತಿ ದೊಡ್ಡ ಪಶುಗಳ ಜಾತ್ರೆಯಾದ ಸೋನ್ಪುರ್ ಮೇಳ ಇನ್ಮುಂದೆ ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ಮಾತ್ರ ಉಳಿಯೋದಿಲ್ಲ, ಅದೊಂದು ಆರ್ಥಿಕ ಕೇಂದ್ರವಾಗಿ ಬದಲಾಗುತ್ತೆ. ಯಾಕಂದ್ರೆ ಅಲ್ಲಿಗೆ ತಲುಪುವುದು ಈಗ ಸುರಕ್ಷಿತ ಮತ್ತು ವೇಗವಾಗುತ್ತದೆ. ಈ ಸೇತುವೆ ಬಿಹಾರದ ಕನಸುಗಳನ್ನ ಮತ್ತು ಅವಕಾಶಗಳನ್ನ ಶಾಶ್ವತವಾಗಿ ಜೋಡಿಸುತ್ತೆ. ಹಾಗಾದ್ರೆ
2027ರಲ್ಲಾದರೂ ಬಿಹಾರದ ಅದೃಷ್ಟ ನಿಜವಾಗಿ ಬದಲಾಗುತ್ತದೆಯೇ? ಕತೆ 1982ರಲ್ಲಿ ಶುರುವಾಯಿತು, 2000ರಲ್ಲಿ ದುರ್ಬಲವಾಯಿತು, 2022ರಲ್ಲಿ ಪುನರ್ಜನ್ಮ ಪಡೆಯಿತು ಮತ್ತು 2027ರಲ್ಲಿ ಇದು ಅಜೇಯವಾಗಿ ಬದಲಾಗಿದೆ. ನಮ್ಮ ಪರಂಪರೆಯನ್ನ ಗೌರವಿಸುತ್ತಲೇ ಆಧುನಿಕತೆಯನ್ನ ಹೇಗೆ ಒಪ್ಪಿಕೊಳ್ಳಬಹುದು ಎಂಬುದಕ್ಕೆ ಈ ಪ್ರಾಜೆಕ್ಟ್ ಒಂದು ದೊಡ್ಡ ಉದಾಹರಣೆ. ಈ ಎರಡೂ ಸೇತುವೆಗಳು ಪೂರ್ಣ ಸಾಮರ್ಥ್ಯದೊಂದಿಗೆ ನಡೆದಾಗ ಬಿಹಾರ ಕೇವಲ ರಾಜ್ಯಗಳನ್ನ ಮಾತ್ರವಲ್ಲ, ಕನಸುಗಳನ್ನ ವಾಸ್ತವದೊಂದಿಗೆ ಜೋಡಿಸುತ್ತೆ. ಮುಂಬರುವ ಕಾಲದಲ್ಲಿ ಸಂಶೋಧಕರು ಇಲ್ಲಿನ ಟ್ರಾಫಿಕ್ ಅಂಕಿಅಂಶಗಳನ್ನ ಮತ್ತು ಆರ್ಥಿಕ ಬೆಳವಣಿಗೆಯನ್ನ ಅಧ್ಯಯನ ಮಾಡ್ತಾರೆ. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಮಾತ್ರ ಒಂದೇ ಒಂದು ಅನುಭೂತಿ ಉಂಟಾಗುತ್ತದೆ. ಈ ಹಿಂದೆ ಇಲ್ಲಿಂದ ಹೋಗುವುದು ಒಂದು ಸಮಸ್ಯೆಯಾಗಿತ್ತು, ಈಗ ಇಲ್ಲಿಂದ ಹೋಗುವುದು ಒಂದು ಪ್ರಗತಿಯಾಗಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಸೇತುವೆ ಬಿಹಾರದ ಆರ್ಥಿಕ ವ್ಯವಸ್ಥೆಯನ್ನ ನಿಜವಾಗಿಯೂ ಮುಂದಿನ ಹಂತಕ್ಕೆ ಕೊಂಡೊಯ್ಯಬಲ್ಲದೆ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಆಳವಾದ ಡಾಕ್ಯುಮೆಂಟರಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮುಂದಿನ ಆಸಕ್ತಿಕರ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.